ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಯೋಗ. ನಾನು ಜಯಶ್ರೀ, ಯೋಗ ಇನ್ಸ್ಟ್ರಕ್ಟರ್. ಇವತ್ತಿನ ವಿಡಿಯೋದಲ್ಲಿ ನಾವು ಲೂಸ್ನಿಂಗ್ ಆಫ್ ಜಾಯಿಂಟ್ಸ್, ಯಾವುದೇ ಒಂದು ಆಸನ ಅಥವಾ ವರ್ಕೌಟ್ ಮಾಡೋದಕ್ಕೂ ಮುಂಚೆ ನಾವು ಎಲ್ಲ ಜಾಯಿಂಟ್ಸ್ನ ಲೂಸ್ನಿಂಗ್ ಮಾಡಬೇಕು, ವಾರ್ಮ್ ಅಪ್ ಮಾಡಬೇಕು. ಸೊ ಅದಕ್ಕೆ ಈ ಸೀಕ್ವೆನ್ಸ್ನ ಫಾಲೋ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಹಿಪ್ ಲೆವೆಲಲ್ಲಿ ನಿಂತ್ಕೊಳ್ಳಿ. ತುಂಬ ಅಗಲ ನಿಂತ್ಕೋಬಾರ್ದು, ತುಂಬ ಕಾಲ್ಗೆ ಟಚ್ ಆಗೋಂಗಿಲ್ಲ. ಹಿಪ್ ಲೆವೆಲಲ್ಲಿ ನಿಂತ್ಕೋಬೇಕು. ಸ್ಟ್ಯಾಂಡ್ ಸ್ಟ್ರೇಟ್. ಸ್ಲೋಲಿ ಫಸ್ಟು ಶೋಲ್ಡರ್ ರೊಟೇಷನ್ 5 ಟೈಮ್ಸ್ ಮಾಡೋಣ. 1 2 3 4 5. ರಿವರ್ಸ್. 1 2 3 4 5. ರೈಟ್ ಹ್ಯಾಂಡ್ ಅಪ್ ಮಾಡಿ, ಸ್ಟ್ರೇಟ್ ಇರಲಿ, ಕಿವಿ ಪಕ್ಕ ಇರಲಿ. ಫಾರ್ವರ್ಡ್. 1 ಅಗೇನ್ ಕಿವಿ ಪಕ್ಕ ಬಂತು. 2 3 4 5. ರಿವರ್ಸ್. ಈಗ ಉಲ್ಟಾ. 1 2 3 4 5. ಚೇಂಜ್ ದ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ಅಪ್, ಫಾರ್ವರ್ಡ್ ಮಾಡಿ. 1 2 3 4 5. ರಿಲ್ಯಾಕ್ಸ್. ರಿವರ್ಸ್. Up, back. 1 2 3 4 5. Relax. Shoulder ಆಯಿತು. ಈಗ elbow joints. Touch your shoulder. Swing back. 1 2 3 4 5. Hip joint. Hip ಇಟ್ಕೊಳ್ಳಿ. Rotate. Back. Side, bani, forward, side, back, side, forward, side, back, right side, forward, left, back, right. Here, make a circle, rotate. Here, reverse, right side in the 1 2, upper body straight, 3 4 5. Relax. Hip ಆಯಿತು. knee joint. Lift up, down, up, down. Little more higher, down, up, down, up, down. Change the leg. 1 down, 2 down, 3 down, 4 down, 5 down. Relax. ಈಗ ankle rotation ಮಾಡೋಣ. ನೆಕ್ಸ್ಟ್ knee ಆಯಿತು. ankle. Stretch your right leg forward. Make a rotation. 1 2 3 4 5. Reverse. 1 2 3 4 5. Relax. Change the leg. Left leg forward. Rotate. 1 2 3 4 5. Reverse. 1 2 3 4 5. Relax. ಇಷ್ಟಾಯಿತು. ಈಗ ನೆಕ್ ರೊಟೇಷನ್. ಸ್ಲೋಲಿ ರೊಟೇಟ್. ಬ್ಯಾಕ್, ಸೈಡ್, ಫಾರ್ವರ್ಡ್, ಲೆಫ್ಟ್, ಬ್ಯಾಕ್, ಸೈಡ್, ಫಾರ್ವರ್ಡ್, ಲೆಫ್ಟ್, ಬ್ಯಾಕ್, ಸೈಡ್, ಫಾರ್ವರ್ಡ್, ಲೆಫ್ಟ್, ಬ್ಯಾಕ್, ಸೈಡ್, ಫಾರ್ವರ್ಡ್. ಲಾಸ್ಟ್ ಟೈಮ್ ಲೆಫ್ಟ್, ಬ್ಯಾಕ್, ಸೈಡ್, ಫಾರ್ವರ್ಡ್. ರಿವರ್ಸ್ ಮಾಡಬೇಕು. ಈಗ ಫಸ್ಟು ಚೆಸ್ಟಿಗೆ ಚಿನ್ನ ಟಚ್ ಆಗಲಿ. ಸೈಡ್, ರೈಟ್ ಸೈಡ್. ಫೀಲ್ ದ ಸ್ಟ್ರೆಚ್ ಅಪೋಸಿಟ್ ಸೈಡ್, ಅಂದರೆ ಲೆಫ್ಟ್ ಸೈಡ್ ಸ್ಟ್ರೆಚ್ ಫೀಲ್ ಆಗಬೇಕು. ಸ್ಲೋಲಿ ಗೋ ಬ್ಯಾಕ್, ಹೆಡ್ ಬ್ಯಾಕ್. ಅಗೇನ್ ಬೆಂಡ್, ಲೆಫ್ಟ್ ಸೈಡ್. ಈಗ ರೈಟ್ ಸೈಡಲ್ಲಿ ಸ್ಟ್ರೆಚ್ ಫೀಲ್ ಆಗಬೇಕು. ಫಾರ್ವರ್ಡ್, ಚಿನ್ ಡೌನ್. ಅಗೇನ್ ರಿಪೀಟ್ 4 more times. 2 slowly right, back, left, center, right, back, left, center, right, back, left, center, right, back, left, center. Last time madi. Right, back, left, center. Look straight and relax. ನೆಕ್ ರೊಟೇಷನ್ ಆಯಿತು. ಇದು ಮಾಡಬೇಕಾದ್ರೆ ಏನಾದರೂ ತಲೆ ಸುತ್ತ ಬಂದರೆ ರಿಲ್ಯಾಕ್ಸ್ ಮಾಡಿ, ಅಥವಾ 2 ಟೈಮ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ.
ಫೀಲ್ ನೋಡ್ಕೊಳ್ಳಿ ಹೆಂಗಾಗ್ತಿದೆ ಅಂತ. ಕೆಲವ್ರಿಗೆ ಕತ್ತ ಪೇನ್ ಇದ್ದವ್ರಿಗೆ ತಲೆ ಸುತ್ತ ಬರುತ್ತೆ, ಅವರು ಅವಾಯ್ಡ್ ಮಾಡಿ. ಓಕೆನಾ? ಈಗ ಲುಕ್ ಅಪ್, ಲುಕ್ ಎಟ್ ದ ಸೀಲಿಂಗ್, ಫೀಲ್ ದ ಸ್ಟ್ರೆಚ್. ಈ ಏರಿಯಾ ಥ್ರೋಟ್ ಏರಿಯಾದಲ್ಲಿ ಫೀಲ್ ದ ಸ್ಟ್ರೆಚ್. ಅಪ್ ಅಪ್ ಅಪ್, ಫೀಲ್ ದ ಸ್ಟ್ರೆಚ್. Exhale down, touch your chin to the chest. Down, up, down, up, down. 5 times ಮಾಡ್ತೀವಿ. Up, down, up, down. Last time. Up, down. Relax. ಈಗ ನೆಕ್ ಲಾಸ್ಟ್ ಎಕ್ಸರ್ಸೈಸ್ ಮಾಡನ. ರೈಟ್ ಸೈಡ್, ಟರ್ನ್ ಟರ್ನ್ ಟರ್ನ್, ರೈಟ್ ಸೈಡ್, ಸೆಂಟರ್, ಲೆಫ್ಟ್ ಸೈಡ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಟರ್ನ್ ಬ್ಯಾಕ್, ಹಿಂದೆ ನೋಡಿ ಎಷ್ಟಾಗುತ್ತೋ ಅಷ್ಟು, ಸೆಂಟರ್, ರೈಟ್, center, center, center. Relax. ಈಗ opposite side stretch ಮಾಡಬೇಕು. Bend, center, left side, center, right, center, left, center, right side bend ಮಾಡಿ. Try to touch your ear to the shoulder. Shoulder na ಹಿಂಗೆ ಎತ್ತಬೇಡಿ, shoulder ಇಲ್ಲೇ ಇರುತ್ತೆ. ಟ್ರೈ ಮಾಡಿ, ಆಗೋದಿಲ್ಲ, ಬಟ್ ಟ್ರೈ ಟು ಸ್ಟ್ರೆಚ್ ಸೊ ದಟ್ ಅಪೋಸಿಟ್ ಸೈಡ್ ಅಲ್ಲಿ ಸ್ಟ್ರೆಚಸ್ ಆಗುತ್ತೆ. ಸೆಂಟರ್, 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 ಸೆಂಟರ್. ಲಾಸ್ಟ್ ಟೈಮ್ ರೈಟ್ ಸೈಡ್, ಸೆಂಟರ್. ಲಾಸ್ಟ್ ಟೈಮ್ ಲೆಫ್ಟ್ ಸೈಡ್, ಸೆಂಟರ್, ಅಂಡ್ ರಿಲ್ಯಾಕ್ಸ್. ಇದೆಲ್ಲ ಮೈಕ್ರೋ ಸರ್ಕ್ಯುಲೇಷನ್ ಆಗುತ್ತೆ. ತುಂಬಾನೇ ಉಪಕಾರಿ ಇದು. ನೋಡೋದಕ್ಕೆ ನಿಮಗೆ ಸಿಂಪಲ್ ಅನ್ಸೋದ್ರೂ ತುಂಬಾ ಹೆಲ್ತ್ ಬೆನಿಫಿಟ್ಸ್. ಎಲ್ಲ ಜಾಯಿಂಟ್ಸ್ಗೂ ನಾವು ಸರ್ಕ್ಯುಲೇಷನ್ ಮಾಡಿ ಸ್ಟ್ರೆಚಸ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ, ಆಕ್ಸಿಜನ್ ಸಪ್ಲೈ ಹೆಚ್ಚಾಗಿ, ಪೇನ್ಸ್ ಏನಾದರೂ ಇದ್ದರೆ ರಿಲೀಫ್ ಆಗುತ್ತೆ. ಸೊ ಫುಲ್ ಡೇಗೆ ಬಾಡಿ ಪ್ರಿಪೇರ್ ಆಗುತ್ತೆ. ಓಕೆನಾ? ಓಕೆ, ನಾವೀಗ ಹ್ಯಾಂಡ್ಸ್ ಫಾರ್ವರ್ಡ್ ಮಾಡಿ. Stretch your fingers straight, straight, straight. Full open up, close. Open your fingers, close. Open, stretch, stretch your fingers, close. Open, close. Open, close. Open, close. ಇದನ್ನು ಒಂದು 10 ರಿಂದ 15 ಸರಿ ಮಾಡಿ. Open, close. Now, next to wrist rotation. Thumb inside ಹೋಗುತ್ತೆ, ಹಿಂಗೆ ಹೋಗುತ್ತೆ, rotate. 1, 2, 3, 4, 5, 6, 7, 8, 9, 10. Reverse. 1, 2, 3, 4, 5, 6, 7, 8, 9, and 10. Relax. Relax. ಈಗ ಕಂಪ್ಲೀಟ್ ನಾವು ಎಲ್ಲ ಜಾಯಿಂಟ್ಸ್ನ ಫೋಕಸ್ ಮಾಡಿದ್ವಿ. neck, shoulder, elbow, wrist, fingers, head, knee, ankle. ಆಮೇಲೆ ankle stretch ಇಷ್ಟು ಮಾಡಿದ್ದೀವಿ. ನೆಕ್ ಫುಲ್ ಕಂಪ್ಲೀಟ್ ರೊಟೇಷನ್ ಆಗಿದೆ. ಸೊ ಹೆಡ್ ಟು ಟೋ ಫುಲ್ ಸರ್ಕ್ಯುಲೇಷನ್ ಆಗಿದೆ. ಎವ್ರಿ ಡೇ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ನಿಮ್ಮ ಬಾಡಿಗೆ ಏನೇ ಸ್ಟಿಫ್ನೆಸ್ ಇದ್ರೂ ಹೋಗುತ್ತೆ. ಮತ್ತೆ ಫುಲ್ ದಿನಕ್ಕೆ ನಿಮ್ಮ ಜಾಯಿಂಟ್ಸ್ ರೆಡಿ ಇರುತ್ತೆ. ಏನಾದರೂ ಎಕ್ಸಸೈಸ್ ಮಾಡೋದಕ್ಕೆ ಅಥವಾ ಏನೂ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಇಷ್ಟಾದರೂ ಮಾಡಿದ್ರೆ ಸೊ ನಿಮ್ಮ ಬಾಡಿ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ಓಕೆನಾ? ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.